ಸಮರ್ಪಕ ಬಸ್ ಸೌಲಭ್ಯ ಕಲ್ಪಿಸಬೇಕು ಹಾಗೂ ಗ್ರಾಮದಲ್ಲಿ ಈ ಮಾರ್ಗದ ಎಲ್ಲ ಬಸ್ಗಳಿಗೆ ನಿಲುಗಡೆ ನೀಡಬೇಕು ಎಂದು ಒತ್ತಾಯಿಸಿ ಹಾವೇರಿ ತಾಲೂಕಿನ ಎಂಜಿ ತಿಮ್ಮಾಪುರ ಗ್ರಾಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಗ್ರಾಮದಿಂದ ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹಾವೇರಿ, ರಾಣೆಬೆನ್ನೂರು ಸೇರಿದಂತೆ ವಿವಿಧೆಡೆ ಸಂಚರಿಸುತ್ತಾರೆ. ಆದರೆ ಸಮರ್ಪಕ ಬಸ್ ಸೌಲಭ್ಯ ಇಲ್ಲದಿರುವುದರಿಂದ ತೀವ್ರ ತೊಂದರೆ ಎದುರಿಸುವಂತಾಗಿದೆ. ಈ ಮಾರ್ಗದಲ್ಲಿ ಸಂಚರಿಸುವ ಹಲವು ಬಸ್ಗಳು ಗ್ರಾಮದಲ್ಲಿ ನಿಲುಗಡೆ ನೀಡದೆ ತೆರಳುತ್ತಿರುವುದರಿಂದ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜುಗಳಿಗೆ ತೆರಳಲು ಸಾಧ್ಯವಾಗುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಬಸ್ಗಾಗಿ ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅನಿವಾರ್ಯವಾಗಿ ಖಾಸಗಿ ವಾಹನಗಳನ್ನು ಅವಲಂಬಿಸಬೇಕಾಗಿದೆ. ಇದರಿಂದ ವಿದ್ಯಾರ್ಥಿಗಳು, ಮಹಿಳೆಯರು ಹಾಗೂ ವೃದ್ಧರು ಸೇರಿದಂತೆ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಸಾರಿಗೆ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಶೀಲಿಸಬೇಕು. ಎಂಜಿ ತಿಮ್ಮಾಪುರಕ್ಕೆ ಸಮರ್ಪಕ ಬಸ್ ಸೌಲಭ್ಯ ಕಲ್ಪಿಸುವುದರ ಜೊತೆಗೆ ಈ ಮಾರ್ಗದಲ್ಲಿ ಸಂಚರಿಸುವ ಎಲ್ಲ ಬಸ್ಗಳಿಗೆ ಗ್ರಾಮದಲ್ಲಿ ಕಡ್ಡಾಯ ನಿಲುಗಡೆ ನೀಡಬೇಕು. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಈ ಮೂಲಕ ಕೇಳಿಕೊಳ್ಳುವುದೇನೆಂದರೆ, ಈಗಾಗಲೇ ಡಿಪೋ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ರು. ಪೊಲೀಸ್ ಇಲಾಖೆಗೂ ಸಹಿತ ನಾವು ಮನವಿ ಮಾಡಿದ್ರು ಸಹಿತ ಇಲ್ಲಿವರೆಗೆ ಕೆಲವೊಂದಿಷ್ಟು ಬಸ್ಸುಗಳನ್ನು ತರ್ತಾ ಇಲ್ಲ, ಕೆಲವೊಂದಿಷ್ಟು ಬಸ್ಸುಗಳು ತರ್ತಾ ಇದ್ದಾವೆ. ಅದನ್ನು ಸಹಿತ ಕಂಪ್ಲೇಂಟ್ ಮಾಡಿದ್ವಿ. ನಾವು ಆ ಬಸ್ ನಂಬರ್ ಸಮೇತನ ಕೊಟ್ಟಿವಿ ಡಿಪೋ ಮ್ಯಾನೇಜರ್ಗೆ, ಅದ್ರ ವಿಡಿಯೋ ಸಹಿತನ ಹಾಕಿದ್ವಿ. ಇಲ್ಲೇ ಬಂದಂಥ ಜನಪ್ರತಿನಿಧಿಗಳಾಗಲಿ ಅಥವಾ ಶಾಸಕರಾಗಲಿ, ಸ್ಥಳೀಯ ಶಾಸಕರಾಗಲಿ ಅಥವಾ ಬಾಜು ತಾಲೂಕಿನ ಶಾಸಕರಾಗಲಿ ನಮ್ಮ ಗ್ರಾಮದಿಂದ ಸಂಚರಿಸುವಂಥ ಕೊನೆಯ ಗ್ರಾಮ ಆಗಿರೋದ್ರಿಂದ, ಹಾವೇರಿ ತಾಲೂಕಿನ ಕೊನೆಯ ಗ್ರಾಮ ಆಗಿರೋದ್ರಿಂದ ರಾಣೆಬೆನ್ನೂರಿಂದ ಸಂಚರಿಸುವಂಥ ವಾಹನಗಳನ್ನು ಇಲ್ಲಿ ತರುತ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಕೂಡಲೇ ಎಲ್ಲ ಗ್ರಾಮಸ್ಥರ ಪರವಾಗಿ ನಾವು ಕೇಳಿಕೊಳ್ಳೋದೇನೆಂದರೆ, ವಿದ್ಯಾರ್ಥಿಗಳ ಪರವಾಗಿ ಕೇಳಿಕೊಳ್ಳೋದೇನೆಂದರೆ, ಸಮರ್ಪಕವಾಗಿ ಅವರಿಗೆ ಸೂಕ್ತ ವ್ಯವಸ್ಥೆಯನ್ನು ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿ ಅವರಿಗೆ ಸೂಕ್ತ ಸ್ಥಳಕ್ಕೆ, ಪಟ್ಟಣಕ್ಕೆ ಅನುಕೂಲ ಮಾಡಿ ತಮ್ಮ ಸಮಯಕ್ಕೆ ತಕ್ಕ ತಲುಪುವಂತೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ. ಅಲ್ಲದೆ ಇಲ್ಲಿ ಒಂದು ಪ್ರೈವೇಟ್ ಬಸ್ಸನ್ನು ಈ ಊರಿಗೆ ಪ್ರತ್ಯೇಕ ಬಸ್ಸನ್ನು ನಾವು ಬಿಡಬೇಕು. ಹಾಗಾಗಿ ನಾನು ಮತ್ತೊಮ್ಮೆ ಪಾಲಕರ ಮೂಲಕ ಹೇಳಬೇಕೆಂದರೆ, ಕೆಲವೊಂದಿಷ್ಟು ಬಸ್ಸುಗಳು ತರ್ತಾ ಇದ್ದಾವೆ, ಕೆಲವೊಂದಿಷ್ಟು ಬಸ್ಸುಗಳು ತರ್ತಾ ಇಲ್ಲ. ಅದನ್ನ ETM ಎಂಟ್ರಿ ಆಗೇ ಇಲ್ಲ, ಅದನ್ನು ನೋಡ್ರಿ ಅಂತಂದೇಳಿ ನಾವು ಕಂಟ್ರೋಲರ್ ಹತ್ರ ಹೋದಾಗ ಅವರು ನಮಗೆ ಸಮಜಾಯಿಸಿ ಉತ್ತರವನ್ನು ಕೊಟ್ಟರು. ಇಲ್ಲಿ ಗುತ್ತಲದಲ್ಲಿ ಸಹಿತ ಸಮಜಾಯಿಸಿ ಉತ್ತರವನ್ನು ಕೊಟ್ಟರು. ನಮ್ಮ ಡಿಪೋದಿಂದ ಬರುವಂಥ ಬಸ್ಸುಗಳನ್ನು ಮಾತ್ರ ನಾವು ತರ್ತಾ ಇದ್ದೇವೆ, ಅದ್ರೊಳಗೆ ಚೆಕ್ ಮಾಡೋಕ್ಕಾಗೈತಿ. ಉಳಿದ ಡಿಪೋದನ್ನು ನಾವು ಮಾಡೋಕ್ಕಾಗೋದಿಲ್ಲ ಅಂತ ಖಂಡತೊಂಡವಾಗಿ ಹೇಳಿದ್ರಿಂದ ನಾವು ಇವತ್ತು ಮತ್ತೆ ಈ ಶಾಲಾ ವಿದ್ಯಾರ್ಥಿಗಳು ಸಹಿತ ಬಂದು ನಮಗೆ ಮನವಿ ಮಾಡಿದ್ರಿಂದ ಅವರಿಗೆ 11:15 ಅಂದರೆ ಇಲ್ಲೇ ಸಮೀಪಕ ಹೊನ್ನತಿ ಹೈಸ್ಕೂಲಿಗೆ ಹೋಗುವಂಥ ಸುಮಾರು 70 ಮಕ್ಕಳು ಸಮೇತ ಇರ್ತೈತೆ. ಇದರೊಳಗೆ ಹೆಸರು ಸಮೇತ ಇರ್ತದೆ. ಅವರಿಗೆ 70 ಮಂದಿ ಮಕ್ಕಳಿದ್ದಾರೆ. ಅದರೊಳಗೆ SSLC ಮಕ್ಕಳು 40 ಮಂದಿ ಇರೋದ್ರಿಂದ ಅವರು 11:15 ಒಳಗೆ ಕ್ಲೋಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹೊರಗೆ ನಿಲ್ಲಿಸ್ತಾ ಇದ್ದಾರೆ ಸ್ಕೂಲ್ನಿಂದ. ನೀವು ಯಾವುದೇ ಕಾರಣಕ್ಕೂ ತಿಮ್ಮಾಪುರದ ಸ್ಟಾಪ್ ಮಾಡಲಿಲ್ಲಪ್ಪ ಅಂದ್ರೆ ನೀವು ಸಮಯದೊಳಗೆ ಬರಬೇಕು, ಇಲ್ಲಪ್ಪ ಅಂದ್ರೆ TC ಕಿತ್ಕೊಂಡು ಹೋಗ್ರಿ ಅನ್ನೋ ಲೆಕ್ಕಕ್ಕೂ ಸಹಿತ ಮಾತಾಡೋದ್ರಿಂದ ಸುಮಾರು 75% ಹಾಜರಿ ಬರಲೇಬೇಕು. ಇಲ್ಲಾಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನ, ಅವರು ಹಾಲ್ ಟಿಕೆಟನ್ನು ಬರೋದಿಲ್ಲ ಅನ್ನೋದನ್ನ ಹೇಳಿದ್ರಿಂದ ಅವರಿಗೆ ಮೊನ್ನೆ 2 ಪೀರಿಯಡನ್ನು ತಪ್ಪಿಸಿಕೊಂಡ್ರು. ಮೊನ್ನೆ ಒಬ್ಬ ಹುಡುಗ ವಿದ್ಯಾರ್ಥಿಗಳು ಹತ್ತಕ್ಕೆ ಹೋಗಿ ಬಿದ್ದರು. ಇದನ್ನ ನಾವು ಎಲ್ಲದನ್ನ ಗಮನ ಇಟ್ಟುಕೊಂಡು ಮತ್ತೆ ಒಂದಿಷ್ಟು ಬಸ್ಸುಗಳಲ್ಲಿ ನಿರ್ವಾಹಕರಾಗಲಿ ಅಥವಾ ನಿರ್ವಾಹಕರಾಗಲಿ ಅಥವಾ ಚಾಲಕ ಆಗಲಿ ಅವರನ್ನ ಪ್ರಯಾಣಿಕರನ್ನ ಮುಂದಕ್ಕೆ ಕರೆಕೊಳ್ಳದೆ ನಿರ್ಲಕ್ಷ್ಯನ ತೋಳ್ತಾ ಇದ್ದಾರೆ. ನಾವೇನು ಮಾಡಲಿ, ನಾವೇನು ಹೇಳಕ್ಕಾಗಲ್ರಿಪ್ಪ ಅವರಿಗೆ ಅಂತ ಹೇಳ್ಬಿಟ್ಟು ಅನ್ನುವಂಥ ಮಾತುಗಳನ್ನ, ಅಸಡ್ಡೆ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಸಹಿತ ಆ ಬಸ್ಸನ್ನು ಹತ್ತರವರೆಗೂ ಬಿಡೋದಿಲ್ಲ. ನೀವು ಯಾವಾಗ ಮುಂದೆ ಸರ್ಕಂತೀರಿ ಅಲ್ಲಿ ಮಾತ್ರ ಅವ್ರು ಎಷ್ಟು ಮಂದಿ ಹತ್ತದಾರ ಅವ್ರನ್ನ ಹತ್ತಿಸಿಕೊಂಡು ಮುಂದಿನ ಸ್ಥಳಕ್ಕೆ ಮುಟ್ಟಿಸ್ತೇವೆ ಅನ್ನೋದನ್ನ ಅವರಿಗೆ ಸಹಿತ ಹೇಳ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಪ್ರತಿನಿಧಿಗಳು ಅಂದ್ರೆ ಶಾಸಕರು, ಸ್ಥಳೀಯ ಶಾಸಕರು ಈ ಕಡೆ ಗಮನವನ್ನು ಹರಿಸಬೇಕು. ಸ್ಥಳೀಯ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ತಿಮ್ಮಾಪುರ ಗ್ರಾಮವನ್ನು ಗಮನಿಗೆ ತೆಗೆದುಕೊಂಡು ಸೂಕ್ತ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ.